ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ನಾ ಡಿಸೋಜ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ 88 ವರ್ಷದ ನಾ ಡಿಸೋಜ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ನಾ ಡಿಸೋಜ ಅವರು ಪತ್ನಿ, ಇಬ್ಬರು ಪುತ್ರರು, ಓರ್ವ ಪುತ್ರಿಯನ್ನಾಗಲಿದ್ದಾರೆ. ಕಥೆ, ಕಾದಂಬರಿ, ನಾಟಕ ಲೇಖಕರಾಗಿ ಹೆಸರು ಪಡೆದಿದ್ದ ನಾ ಡಿಸೋಜ ಅಗಲಿಕೆಗೆ ಕನ್ನಡ ನಾಡು ಕಂಬನಿ ಮಿಡಿದಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಬಿಎಸ್ವೈ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಮಂಗಳೂರಿನಿಂದ ನಾಳೆ 3 ಗಂಟೆಗೆ ಡಿಸೋಜ ಅವರ ಪಾರ್ಥಿವ ಶರೀರ ಹುಟ್ಟೂರಿಗೆ ತಲುಪಲಿದೆ. ಸಾಗರದ ನಗರಸಭೆ ಆವರಣದಲ್ಲಿರುವ ಗಾಂಧಿ ಮೈದಾನದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಜನವರಿ 7ರಂದು ನಾ ಡಿಸೋಜ ಅವರ ಅಂತ್ಯಕ್ರಿಯೆಯನ್ನ ಸಾಗರದಲ್ಲಿ ನೆರವೇರಿಸುವುದಾಗಿ ಅವರ ಕುಟುಂಬಸ್ಥರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಳೆದ 6 ದಶಕಗಳಲ್ಲಿ 77 ಕಾದಂಬರಿ, 600ಕ್ಕೂ ಹೆಚ್ಚು ಕಥೆ, ಸಾವಿರಾರು ಲೇಖನಗಳನ್ನ ನಾ ಡಿಸೋಜ ಅವರು ಬರೆದಿದ್ದಾರೆ. ಡಿಸೋಜ ಅವರ ದ್ವೀಪ, ಮುಳುಗೊಡೆ, ಕಾಡಿನ ಬೆಂಕಿ, ಬಳುವಳಿ, ಬೆಟ್ಟದಪುರದ ದಿಟ್ಟ ಮಕ್ಕಳು, ಅಂತರ್ಯ ಕೃತಿಗಳು ಚಲನಚಿತ್ರವಾಗಿವೆ. ಪಂಪ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಸೇರಿದಂತೆ ನಾ ಡಿಸೋಜ ಅವರು ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. 2014ರಲ್ಲಿ ಕೊಡಗಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ನಾ ಡಿಸೋಜ ಅವರು ವಹಿಸಿಕೊಂಡಿದ್ರು. ಬಿಎಸ್ವೈ ಹಾಗೂ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ನಾ ಡಿಸೋಜ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ. ನಮಸ್ಕಾರ. ನಮ್ಮ ತಂದೆ ನಾ ಡಿಸೋಜ ಅವರು ಇಂದು 7:15ಗೆ ಫಾದರ್ ಮುಲಾರ್ ಹಾಸ್ಪಿಟಲಲ್ಲಿ ನಿಧನರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ನಾವು ನಾಳೆ ಮಧ್ಯಾಹ್ನ ಸಾಗರದ ನಮ್ಮ ಸ್ವಗ್ರಹದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಇಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ನಾಡಿದ್ದು ಟೌನ್ ಹಾಲ್ ಇಲ್ಲಾಂದರೆ ನೆಹರು ಮೈದಾನದಲ್ಲಿ ಅದು ನಮ್ಮ ಕುಟುಂಬದ ಒಂದು ಸಲಹೆ ಮೇರೆಗೆ ನಾವು ಪಾರ್ಥಿವ ಶರೀರವನ್ನು ದರ್ಶನಕ್ಕೆ ಎಲ್ಲಿ ಇಡೋದು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕಾಗಿದೆ. ಹಾಗೆಯೇ ಮಂಗಳವಾರ ನಾಡ್ದು ಸಂಜೆ ಚರ್ಚ್ನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡುವ ಸಾಧ್ಯತೆ ಇದೆ. ಎಲ್ಲರೂ ಸಹಕರಿಸಬೇಕು. ಧನ್ಯವಾದ. ವಿವಾದ ಕೋರ್ಟ್ ಅನುಮತಿ ಬಳಿಕ ಕೋಲಾರದಲ್ಲಿ ನಡೆದ ಆರ್ಎಸ್ಎಸ್ ಪಥ ಸಂಚಲನ ಶಾಂತಿಯುತವಾಗಿ ನಡೆದಿದೆ. ದಕ್ಷಿಣ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಡೆದ ಪಥ ಸಂಚಲನ ಸುಮಾರು 16 ಕಿಲೋಮೀಟರ್ ಯಶಸ್ವಿಯಾಗಿ ಸಾಗಿದೆ. ಸೂಕ್ಷ್ಮ ಪ್ರದೇಶಗಳಾದ ಕ್ಲಾಕ್ ಟವರ್, ಟ್ರಯಾಂಗಲ್ ಸರ್ಕಲ್, ದೊಡ್ಡಪೇಟೆ ಮೂಲಕ ಪಥ ಸಂಚಲನ ಸಾಗಿದೆ. ಈ ವೇಳೆ ಭಾರತದ ತ್ರಿವರ್ಣ ಧ್ವಜ ಹಿಡಿದ ಮುಸ್ಲಿಂ ಯುವಕರು, ಮುಖಂಡರು ಪಥ ಸಂಚಲನವನ್ನ ಸ್ವಾಗತ ಮಾಡಿದ್ರು. ಕ್ಲಾಕ್ ಟವರ್ನಲ್ಲಿ ಶಾಂತಿಯುತವಾಗಿ ಪಥ ಸಂಚಲನ ಸಾಗಿ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅಂತ್ಯವಾಯಿತು. ಇನ್ನು ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಐಜಿಪಿ ಲಾಬುರಾಮ್, 4 ಎಸ್ಪಿಗಳ ನೇತೃತ್ವದಲ್ಲಿ 1000ಕ್ಕೂ ಹೆಚ್ಚು ಪೊಲೀಸರು ಬಂದೋಬಸ್ತನ್ನ ಒದಗಿಸಿದ್ರು.